ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್. ಹೇಗಿದ್ದೀರೆಲ್ಲರೂ? ಇವತ್ತು ರವೆಯ ಒಂದು ಪಾಯಸ ಅಥವಾ ರವೆಯಲ್ಲಿ ಮಾಡಿದಂತಹ ಖೀರ್, ಅದನ್ನು ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದು 10 ರಿಂದ 15 ನಿಮಿಷ ಸಾಕು ಇದು ರೆಡಿ ಮಾಡಲಿಕ್ಕೆ. ಹಾಗಾದರೆ ಹೇಗೆ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್. ಫಸ್ಟಿಗೆ ನಾನಿಲ್ಲಿ ಏನೆಲ್ಲ ಬೇಕಂತ ಹೇಳ್ತೇನೆ. ಅರ್ಧ ಲೀಟರ್ ಹಾಲು, ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಇಲ್ಲಿ ಶುಗರನ್ನು ನಾನು ತಗೊಂಡಿದ್ದೇನೆ. 2 ಟೇಬಲ್ ಸ್ಪೂನ್ ಇಲ್ಲಿ ತಗೊಂಡಿರುವಂಥದ್ದು ರವೆ, ಬಾಂಬೆ ರವೆ ಉಂಟಲ್ಲ ಅದೇ ಸೂಜಿ ತಗೊಂಡಿದ್ದೇನೆ. 2 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್ ಇಲ್ಲಿ ತುಪ್ಪ ಹಾಕಿದರೆ ಒಳ್ಳೆ ಟೇಸ್ಟ್ ಆಗ್ತದೆ. ಅರ್ಧ ಆನಿಯನ್ ತಗೊಂಡಿದ್ದೇನೆ. ಸ್ವಲ್ಪ ಬಾದಾಮ್ 2 ಭಾಗ ಮಾಡಿದ್ದೇನೆ. ಸ್ವಲ್ಪ ಕ್ಯಾಶ್ಯೂ ನಟ್ ತಗೊಂಡಿದ್ದೇನೆ. ಹಾಗೆಯೇ ಒಂದು ಪಿಂಚಷ್ಟು ನಮಗೆ ಕಾರ್ಡಮಮ್ ಪೌಡರ್ ಬೇಕು. ಎಲ್ಲ ಬೇಡ, ನಾನು ನಿಮಗೆ ತೋರಿಸಿದ್ದು ಮಾತ್ರ. ಇಷ್ಟು ವಸ್ತಿದ್ರೆ ಒಳ್ಳೆ ರೀತಿಯಲ್ಲಿ ಒಂದು ಖೀರನ್ನು, ಸೂಜಿಯ ಖೀರನ್ನು ಮಾಡ್ಬೋದು. ಈಗ ಮಾಡೋದು ಹೇಗೆ ಅಂತ ನೋಡುವ. ಫಸ್ಟಿಗೆ ನಾನಿಲ್ಲೊಂದು ಕಡಾಯಿ ಇಟ್ಟು ಗ್ಯಾಸಲ್ಲಿ, ಅದಕ್ಕೆ ನಾನು ತಗೊಂಡಿರುವಂಥ ತುಪ್ಪವನ್ನಿಲ್ಲಿ ಹಾಕ್ತಾಯಿದ್ದೇನೆ. ಕಡಾಯಿ ಬಿಸಿಯಾದ ನಂತರನೇ ತುಪ್ಪವನ್ನು ಹಾಕಿ, ಆಮೇಲೆ ತುಪ್ಪ ಒಳ್ಳೆ ಮೆಲ್ಟ್ ಆಗಬೇಕು. ಮೆಲ್ಟ್ ಆಗದೆ ಬೇರೆ ವಸ್ತುವನ್ನು ಹಾಕಬೇಡಿ, ಒಳ್ಳೆ ಮೆಲ್ಟ್ ಆಗಿದೆ. ಇನ್ನಿದಕ್ಕೆ ನಟ್ಸ್ಗಳನ್ನಿಲ್ಲಿ ಹಾಕ್ಕೊಳ್ಳುವ. ಬಾದಾಮ್ ಮತ್ತು ಕ್ಯಾಶ್ಯೂ ನಟ್ಟನ್ನು ಇಲ್ಲಿ ಹಾಕಿ ಒಳ್ಳೆ ರೀತಿಯಲ್ಲಿದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಕೂಡ ಫ್ರೈ ಮಾಡಿಕೊಳ್ಬೇಕು. ಒಳ್ಳೆ ರೀತಿಯಲ್ಲಿ ಗೋಲ್ಡನ್ ಬ್ರೌನ್ ಆಗಬೇಕಿದು. ಈಗ ಇದು ರೆಡಿ ಆಯಿತು, ಗೋಲ್ಡನ್ ಬ್ರೌನ್ ಆಗಿದೆ. ಇನ್ನು ಇದಕ್ಕೆ ನಾನಿಲ್ಲಿ ಆನಿಯನನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ನನಗೆ ಗೋಲ್ಡನ್ ಬ್ರೌನಲ್ಲಿ ಆಗೋದು ಬೇಡ, ನಮಗೆ ಒಂದು ಸಾಫ್ಟಾಗಿ ಪಿಂಕಿಶ್ ಕಲರ್ ಬಂದರೆ ಸಾಕು ಆನಿಯನ್. ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಳ್ಳುವ. ತುಂಬ ಬ್ರೌನ್ ಎಲ್ಲ ಮಾಡಿಕೊಳ್ಳೋದು ಬೇಡ. ಈಗ ಇದು ರೆಡಿಯಾಗಿದೆ ಆನಿಯನ್. ನೋಡಿ, ನಾನು ಫಸ್ಟಿಗೆ ನಿಮಗೆ ಹೇಳಿದಾಗೆ ಇದು ಬ್ರೌನ್ ಆಗಲಿಲ್ಲ, ಪಿಂಕಿಶ್ ಕಲರ್ ಬಂದಿದೆ, ಸಾಫ್ಟ್ ಆಗಿದೆ. ಇಷ್ಟಾದರೆ ಸಾಕು. ಇನ್ನು ಇದಕ್ಕೆ ಡೈರೆಕ್ಟಾಗಿ ಹಾಲನ್ನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಪ್ಯಾಕೆಟ್ ಹಾಲಿಲ್ಲ ಅಂದರೆ ನೀವು ತೆಂಗಿನ ಹಾಲಲ್ಲಿ ಕೂಡ ಮಾಡ್ಬೋದು, ಅದು ಕೂಡ ಒಳ್ಳೆ ಟೇಸ್ಟ್ ಆಗ್ತದೆ. ತೆಂಗಿನ ಹಾಲು ತೆಗಿಲಿಕ್ಕೆ ಸ್ವಲ್ಪ ನಮಗೆ ಒಂದು 5-10 ನಿಮಿಷ ಬೇಕಾಗ್ತದೆ, ರಗಳೆ ಆಗ್ತದೆ ಅಂಥೇಳಿ ಪ್ಯಾಕೆಟ್ ಹಾಲಲ್ಲಿ ಮಾಡುವಂಥದ್ದು. ಪ್ಯಾಕೆಟ್ ಹಾಲು ಇಷ್ಟ ಇಲ್ಲಾಂದರೆ ನಾನು ಹೇಳಿದಾಗೆ ತೆಂಗಿನ ಹಾಲಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು, ಒಳ್ಳೆ ರುಚಿ ಆಗ್ತದೆ. ಈಗ ಇದು ಒಳ್ಳೆ ರೀತಿಯಲ್ಲಿ ನಮಗೆ ಕುದಿಸಬೇಕು. ಹೈ ಫ್ಲೇಮಲ್ಲೇ ಮಾಡ್ಕೊಳ್ಬೋದು. ಹಾಲೆಲ್ಲ ಹಾಕಿ ಆದ ನಂತರ ಇದಕ್ಕೆ ನಾವಿಲ್ಲಿ ಶುಗರನ್ನು ಆ್ಯಡ್ ಮಾಡಿಕೊಳ್ಳುವ. ಶುಗರ್ ನಾನು ಹೇಳಿದಾಗೆ ನೀವು ನೋಡಿಕೊಂಡು ಆ್ಯಡ್ ಮಾಡಿ. ಒಬ್ಬೊಬ್ಬರ ಟೇಸ್ಟ್ ಒಂದೊಂದು ರೀತಿ ಇರ್ತದೆ, ಹೆಚ್ಚು ಕಮ್ಮಿ ಯಾವ ರೀತಿ ಬೇಕು ಆ ರೀತಿ. ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ನಾವು. ತುಂಬ ಹೊತ್ತು ಮಿಕ್ಸ್ ಮಾಡಬೇಕಂತಿಲ್ಲ, ಸಕ್ಕರೆ ಅದೇ ಕರಗ್ತದೆ. ಇದು ಕುದಿಬೇಕು, ಹಾಲು ಒಳ್ಳೆ ರೀತಿಯಲ್ಲಿ ಕುದಿಬೇಕು. ನೋಡಿ, ಇಲ್ಲಿ ಕುದಿತಾ ಇದೆ. ಹೀಗೆ ಕುದಿತಾ ಇರುವಾಗ ಇನ್ನು ನಾವು ತಗೊಂಡಿರುವಂಥ ಸೂಜಿಯನ್ನು ಹಾಕೊಳ್ಳುವ. ಸೂಜಿ ಮಾತ್ರ ಹಾಕುವಾಗ ನೀವು ಇದನ್ನು ಹಾಲಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಗಂಟು ಕಟ್ತದೆ. ಗಂಟು ಕಟ್ಟಿದರೆ ತಿನ್ನಲಿಕ್ಕೆ ಟೇಸ್ಟ್ ಆಗೋದಿಲ್ಲ. ಇನ್ನು ಇದಕ್ಕೇ ಕಾರ್ಡಮಮ್ ಪೌಡರನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ. 1/4 ಟೀ ಸ್ಪೂನಷ್ಟು, ಜಾಸ್ತಿ ನಾನಿಲ್ಲಿ ಹಾಕಲಿಲ್ಲ. ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಮತ್ತು ಇನ್ನು ನಾವು ಹೈ ಫ್ಲೇಮಲ್ಲಿ ಮಾಡ್ಕೊಳ್ಬೋದು, ಆದರೆ ಕೈ ಬಿಡಬಾರ್ದು. ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಸೂಜಿ ಏನಾಗ್ತದೆ, ಗಂಟು ಕಟ್ತದೆ, ಆವಾಗ ಟೇಸ್ಟ್ ಆಗೋದಿಲ್ಲ ತಿನ್ನಲಿಕ್ಕೆ. ಓಕೆ, ಈಗ ನೋಡಿ ಒಳ್ಳೆ ರೀತಿಯಲ್ಲಿ ಕುದಿತಾ ಇದೆ. ನೋಡಿ, ಕಾಣ್ತಾ ಉಂಟಲ್ವ ನಿಮಗೆ, ಒಳ್ಳೆ ರೀತಿಯಲ್ಲಿ ಕುದಿತಾ ಇದೆ. ಇಷ್ಟಾದರೆ ಸಾಕು. ಇನ್ನಿಲ್ಲಿ ಗ್ಯಾಸಿದು ಫ್ಲೇಮನ್ನು ನಾವು ಆಫ್ ಮಾಡ್ಕೊಳ್ಬೋದು. ಇನ್ನಿದನ್ನು ಒಂದು 5 ರಿಂದ 10 ನಿಮಿಷ ಬಿಟ್ಟು ನಾವಿದನ್ನು ಕುಡಿಬೋದು. ಆವಾಗ ಒಳ್ಳೆ ತಿಕ್ಕಾಗಿ ಟೇಸ್ಟಾಗಿ ಬರ್ತದೆ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ನೋಡಿದ್ರಲ್ಲ ರವೆಯ ಖೀರ್ ಹೇಗೆ ಮಾಡೋದಂತ. ತುಂಬಾ ಈಸಿಯಾಗಿ 10 ನಿಮಿಷದಲ್ಲಿ ಇದು ಮಾಡ್ಕೊಳ್ಬೋದು. ತುಂಬಾ ಈಸಿ ಮಾಡಲಿಕ್ಕೆ, ತುಂಬಾ ರುಚಿ ಕೂಡ ಇರ್ತದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತೇನೆ. ಅಲ್ಲಿ ತನಕ ಬಾಯ್. ಅಸ್ಸಲಾಮು ಅಲೈಕುಮ್.